ಪರಪ್ಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಅನ್ನುವಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳಿಗೆ ಅಪರಾಧಿಗಳಿಗೆ ಸುಖದ ಸುಪ್ಪತ್ತಿಗೆಯ ಮೇಲೆ ಅವರು ತೇಲಾಡ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಇವರು ಅಪರಾಧಿಗಳ ಇವ್ರಿಗೇನು ಶಿಕ್ಷೆ ಆಗ್ತಾ ಇದೆಯಾ ಅನ್ನುವಂಥಷ್ಟು ಮಟ್ಟಿಗೆ ಇಲ್ಲಿ ಪ್ರಶ್ನೆಗಳು ಹೇಳ್ತಾ ಇವೆ. ಯಾಕಂದ್ರೆ ಇತ್ತೀಚೆಗೆ ಜೈಲಿನ ಸಾಲು ಸಾಲು ಅಕ್ರಮಗಳು ಬಯಲಾಗ್ತಾನೆ ಇವೆ. TV9 ಕೂಡ ಈ ಹಿಂದೆ ಏನೇನು ಅಕ್ರಮಗಳು ನಡೆದಿದ್ವು ಅನ್ನುವಂಥದ್ರ ಬಗ್ಗೆ ಪ್ರೂಫ್ ಸಮೇತ ಮುಂದಿಟ್ಟಿತ್ತು. ಈಗ ದಯಾನಂದ್ ADGP ಅವರು ಆದ್ಮೇಲೂ ಕೂಡ ಏನೂ ನಿಂತಿಲ್ಲ, ಏನೂ ಚೇಂಜ್ ಆಗಿಲ್ಲ. ಅಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ADGP ಆಗಿರುವಂತಹ ಬಿ ದಯಾನಂದ್ ಅವರು ಪರಪ್ಪನಾಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಇನ್ನೂ ಕೂಡ ಮುಂದುವರೆದಿದೆ. ನೋಡಿ, ಇವತ್ತು ಹೊರಬಿದ್ದಿರುವಂತಹ ಈ ಒಂದು ವಿಡಿಯೋಸ್ ಏನಿದೆಯಲ್ಲ, ವೈರಲ್ ಆಗಿರುವಂತಹ ವಿಡಿಯೋಸ್, ಅದರಲ್ಲಿ ನೋಡಿ ಒಂದೊಂದಾಗಿ ನೋಡ್ತಾ ಹೋಗಿ. ಒಬ್ಬ ಕೊಲೆ ಆರೋಪಿ ಗುಬ್ಬಚ್ಚಿ ಸೀನಾ, ಅವನ ಬರ್ಡೇ ಪಾರ್ಟಿ ನಡೆಯುತ್ತಿಲ್ಲಿ. ಯಾವುದು ಆತಂಕ ಇಲ್ಲ ಇವ್ರಿಗೆ, ನಿರಾತಂಕವಾಗಿ ಬರ್ತ್ಡೇ ಪಾರ್ಟಿ ಮಾಡ್ತಾರೆ. ಇನ್ನೊಂದು ನೋಡಿ, ಖೈದಿ ಸಾದಿಕ್ ಅಹ್ಮದ್, ಈತ ಜೈಲಿನಿಂದ ಪತ್ನಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ವಿಡಿಯೋ ಕಾಲ್ ಮಾಡಿ ಆರಾಮಾಗಿ ಮಾತಾಡ್ತಾನೆ ಈತ. ಇನ್ನೊಂದು ಅಪರಾಧಿ ಉಮೇಶ್ ರೆಡ್ಡಿ, 2 ಮೊಬೈಲನ್ನು ಬಳಕೆ ಮಾಡ್ತಾ ಇದ್ದಾನೆ ಈತ. ಆಂಡ್ರಾಯ್ಡ್ ಫೋನ್ ಇಟ್ಕೊಂಡು ವಿಡಿಯೋ ಕಾಲ್ ಮಾಡಿಕೊಂಡು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾರೆ. ಇನ್ನು ಅಪರಾಧಿ ಉಮೇಶ್ ರೆಡ್ಡಿಗೆ ಜೈಲಿನಲ್ಲಿ TV ಸೌಲಭ್ಯ, ಅಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೀವಿ ನಾವು ನಿಮಗೆ. ಬ್ಯಾರಕ್ಕಿಗೆ ಒಂದರಂತೆ TV ಕೊಡ್ತಾರೆ ಜೈಲ್ ಮ್ಯಾನ್ಯುಯಲ್ನಲ್ಲಿ ಇರೋ ಪ್ರಕಾರ. ಆದರೆ ಇಲ್ಲಿ ನೋಡಿ, ಅಪರಾಧಿ ಉಮೇಶ್ ರೆಡ್ಡಿಗೆ ಅಡುಗೆ ಮಾಡ್ಕೊಳ್ಳೋದಕ್ಕೂ ವ್ಯವಸ್ಥೆ ಇದೆ. ನಿನಗೇನು ಬೇಕದನ್ನು ಮಾಡ್ಕೊಂಡು ತಿನ್ನಪ್ಪ ನೀನು ಆರಾಮಾಗಿ ಅಂತೇಳಿ. ಅಂದರೆ ಆಲ್ಮೋಸ್ಟ್ ಅಲ್ಲಿ ಒಂದು ರೀತಿ ಈ ಸರ್ವಿಸ್ ಅಪಾರ್ಟ್ಮೆಂಟ್ಗಳಲ್ಲಿ ಇರುತ್ತಲ್ಲ ಸರ್ವಿಸು, ಹಂಗಿದೆ ಇಲ್ಲಿ. ಜೈಲಿನಲ್ಲಿ ಮೊಬೈಲ್ ಬಳಸ್ತಾ ಇರುವಂಥ ರನ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಇನ್ನೊಂದು ಕಡೆ. ಹಾಗೆ ತರುಣ್ ರಾಜ್ಗೂ ಕೂಡ ಜೈಲಿನಡಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಈತ ವಿಚಾರಣಾಧೀನ ಕೈದಿ, ಇನ್ನು ಕೂಡ ಈತನ ವಿಚಾರಣೆ ನಡೀತಾ ಇದೆ ಈ ರನ್ಯಾರಾವ್ ಪ್ರಕರಣದಲ್ಲಿ. ಇನ್ನು ಉಗ್ರ ಜುಹಾದ್ ಹಮೀದ್, ಈತನ ಕೂಡ ಮೊಬೈಲ್ ಬಳಸ್ತಾ ಇದ್ದಾನೆ ಜೈಲಿನಲ್ಲಿ. ಇದು ಬಹಳ ಡೇಂಜರಸ್ ಡೆವಲಪ್ಮೆಂಟ್ ಇದು. ಯಾಕಂದರೆ ಒಬ್ಬ ನಟೋರಿಯಸ್, ಈತ ಟೆರರಿಸ್ಟ್ ಅಂತ ಹೇಳಿ ಈತನನ್ನು ಗುರುತಿಸಿರೋದು. ಹಾಗಾಗಿ ಆತನನ್ನು ಅರೆಸ್ಟ್ ಮಾಡಿ ಈಗ ಜೈಲಿನಲ್ಲಿ ಇಟ್ಟಿದ್ದಾರೆ. ಬಟ್ ಈತನ ಕೈಗೆ ಮೊಬೈಲ್ ಹೋಗಿದೆ ಅಂತ ಹೇಳಿದ್ರೆ ಈತ ಜೈಲಲ್ಲೇ ಕೂತ್ಕೊಂಡು ಹೊರಗಿರುವಂಥ ತನ್ನ ಸ್ಲೀಪಿಂಗ್ ಸೆಲ್ಗಳನ್ನು ಆಕ್ಟಿವೇಟ್ ಮಾಡ್ಬೋದು. ಎಲ್ಲೆಲ್ಲಿ ಏನೇನು ವಿಧ್ವಂಸಕಾರಿ ಕೃತ್ಯಗಳನ್ನು ನಡೆಸಬಹುದು ಅಂಥೇಳಿ ಜೈಲಲ್ಲೇ ಕೂತ್ಕೊಂಡು ಸ್ಕೆಚ್ ಹಾಕ್ತಾನೆ. ಸೊ ಇದೆಲ್ಲವೂ ಕೂಡ ಪೊಲೀಸರ ಮೂಗಿನೇರಕ್ಕೆ ನಡೀತಾ ಇದೆ. ಇದೇನು ಪೊಲೀಸರಿಗೆ ಗೊತ್ತಿಲ್ಲ ಅಥವಾ ಅಲ್ಲಿ ಜೈಲಧಿಕಾರಿಗಳಿಗೆ ಗೊತ್ತಿಲ್ಲ ಅಂತ ಅಲ್ಲ. ಈಗ ಹೊಸದಾಗಿ ADGP ಆಗಿ ಬಿ ದಯಾನಂದ್ ಅವರು ಹೋಗಿದ್ದಾರೆ. ಈಗ ಕೆಲವು ತಿಂಗಳುಗಳು ಮಾತ್ರ ಆಗಿರೋದು. ಬಿ ದಯಾನಂದ್ ಅವರು ಸಸ್ಪೆನ್ಷನಲ್ಲಿದ್ದರು. ಅದಾದ ನಂತರ ಮತ್ತೆ ಅವ್ರನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ಅವರಿಗೆ ADGP ಆಗಿ ಬಡ್ತಿ ಕೊಡಲಾಗಿತ್ತು. ಮನೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಾವು ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ನಿಜಕ್ಕೂ ಡೇಂಜರಸ್ ಆದಂತಹ ಬೆಳವಣಿಗೆಗಳನ್ನು ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ನೋಡಿ, ಪರಪ್ಪನಾಗ್ರಹಾರದಲ್ಲಿ ಇವರು ಬರೀ ವಿಚಾರಣಾಧೀನ ಕೈದಿಗಳಲ್ಲ, ಕೆಲವೊಂದಷ್ಟು ಜನ ಅಪರಾಧಿಗಳಿದ್ದಾರೆ. ಅವರಿಗೆ ಶಿಕ್ಷೆ ಪ್ರಕಟ ಆಗಿದೆ. ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂಥವರು ಕೂಡ ಇಲ್ಲಿ ಜೈಲಿನಲ್ಲಿ ರಜಾರೋಷವಾಗಿ ಇರ್ತಾರೆ ಅಂತ ಹೇಳಿದ್ರೆ, ಈಗ ಬಿ ದಯಾನಂದ್ ಅವ್ರು ಬಂದ ಮೇಲೂ ಏನು ಸುಧಾರಣೆ ಆಗಿಲ್ಲ. ಏನು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಶಿವಪ್ರಸಾದ್? ರೇಮನ್, ಕಳೆದ 2 ತಿಂಗಳ ಬೆಳವಣಿಗೆಗಳನ್ನು ನೋಡೋದಾದರೆ ಪರಪ್ಪನಾಗ್ರಹಾರ ಜೈಲಿನಲ್ಲಿ ಎಲ್ಲವೂ ಕೂಡ ಅವ್ಯವಸ್ಥೆಗಳು ಬಟಾ ಬಯಲಾಗ್ತಿರ್ತಕ್ಕಂಥದ್ದು ಹೊರಬರ್ತಿರ್ತಕ್ಕಂಥ ವಿಡಿಯೋಗಳಲ್ಲಿ ಗಮನಿಸಬಹುದಾಗಿದೆ. TV9ಗೆ ಲಭ್ಯವಾಗಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಹೋದರೆ ಕಳೆದ ಕೆಲ ವಾರಗಳ ಹಿಂದೆಯಷ್ಟೇ ರೌಡಿ ಶೀಟರ್ ಆಗಿದ್ದಂಥ ಗುಬ್ಬಚ್ಚಿ ಸೀನಾ ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಏನಿದೆ, ಈತ ವೆಂಕಟೇಶ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಆರೋಪಿಯಾಗಿದ್ದಂಥವನು ಪರಪ್ಪನಾಗ್ರಹಾರ ಜೈಲನ್ನು ಸೇರಿದ್ದ. ಆತ ಕೂಡ ಯಾವ ರೀತಿಯಾಗಿ ತನ್ನ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ TV9 ವಿಸ್ತೃತ ವರದಿಯನ್ನು ಮಾಡಿತ್ತು. ಇದರ ಬೆನ್ನಲ್ಲೇ ಒಂದಿಬ್ಬರು ಸಿಬ್ಬಂದಿಗಳನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತಿನಲ್ಲಿಡುವಂಥ ಆದೇಶವನ್ನು ಕೂಡ ಕೈಗೊಂಡಿದ್ರು. ಈ ರೀತಿಯಾಗಿ ಪ್ರತಿ ಬಾರಿ ಪರಪ್ಪನಾಗ್ರಹಾರದಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ಹೊರಬಂದಾಗ ಕೇವಲ ಬೆರಳೆಣಿಕೆಯ ಸಿಬ್ಬಂದಿಯನ್ನ ಅಮಾನತಿನಲ್ಲಿಡುವಂಥ ಪ್ರಯತ್ನವನ್ನು ಮಾಡಿ ಆ ಮೂಲಕ ವ್ಯವಸ್ಥೆಗೆ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಬಿಂಬಿಸ್ಕೊಳ್ತಿದ್ದಾರೆ ವಿನಃ ಅಮೂಲಾಗ್ರವಾಗಿ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆಗಳನ್ನು ಕಡಿವಾಣ ಹಾಕೋದಕ್ಕೆ ನಿಜಕ್ಕೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ವಿಫಲರಾಗಿದ್ದಾರೆ ಅಂತಲೇ ಹೇಳ್ಬೋದು. ಬಿ ದಯಾನಂದ್ ADGP ಆಗಿ ಬಂದಿಖಾನೆ ಇಲಾಖೆಗೆ ಬಂದಂಥ ಬಳಿಕ ಸಾಕಷ್ಟು ಸುಧಾರಣೆಗಳಾಗ್ತವೆ ಅಂತೇಳಿ ನಿರೀಕ್ಷೆಯನ್ನು ಉಳಿಸ್ಕೊಳ್ಳಲಾಗಿತ್ತು. ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಸುಳ್ಳಾಗಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಲಭ್ಯ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಗಮನಿಸಬಹುದಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಗುಬ್ಬಚ್ಚಿ ಸೀನಾ ಪ್ರಕರಣವನ್ನು ತೆಗೆದುಕೊಳ್ಳೋದಾದರೆ ಆತನಿಗೆ ಆಪಲ್ ಹಾರವನ್ನು ಹಾಕಿ ಅಲ್ಲಿರ್ತಕ್ಕಂಥ ಬೇರೆ ಸಜಾ ಬಂದಿಗಳೆಲ್ಲರೂ ಕೂಡ ಸೇರಿ ಭರ್ಜರಿಯಾಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಮಾಡಿರ್ತಕ್ಕಂಥದ್ದು, ಕೇಕ್ ಕಟ್ಟಿಂಗ್ ಅನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸಬಹುದಾಗಿದೆ. ಆ ನಂತರದಲ್ಲಿ ಸಾದಿಕ್ ಎಂಬಾತ ಏನು ಸಜಾಬಂದಿಯಾಗಿರ್ತಾನೆ, ಅವನು ಕೂಡ ಜೈಲಿನ ಒಳಭಾಗದಲ್ಲೇ ತನ್ನ ಪತ್ನಿಗೆ ವಿಡಿಯೋ ಕರೆ ಮಾಡುವುದರ ಮೂಲಕ ಮಾಡಿರ್ತಕ್ಕಂಥದ್ದನ್ನು ಅದನ್ನು ಕೂಡ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಪತ್ನಿಯೊಂದಿಗೆ ಸೆಲ್ಫಿ ಕೂಡ ಕ್ಲಿಕ್ಕಿಸಿಕೊಂಡಿದ್ದ. ಈ ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಆ ಬಳಿಕ ಈ ಸರಣಿ ಪ್ರಕಾರದಲ್ಲಿ ಈಗಾಗಲೇ TV9 ಬೆಳಗಿಂದಲೂ ಕೂಡ ವಿಸ್ತೃತವಾಗಿ ವರದಿಯನ್ನು ಮಾಡ್ತಿದೆ. ನೀವು ಈಗಾಗಲೇ ಗಮನಿಸಬಹುದಾಗಿದೆ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಆಗಿದ್ದಂಥವನು ಸಾಕಷ್ಟು 18 ಜನರನ್ನು ಹತ್ಯೆ ಮಾಡಿದಂತಹ
ಕ್ರಿಮಿನಲ್ ಆಗಿದ್ದಂಥವನು, ಸೀರಿಯಲ್ ಕಿಲ್ಲರ್ ಆಗಿದ್ದಂಥ ಉಮೇಶ್ ರೆಡ್ಡಿಗೆ ಮೊಬೈಲ್ ಬಳಕೆ ಮಾಡೋದಕ್ಕೆ ಅನಾವಶ್ಯಕವಾಗಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಮೊಬೈಲ್ ಸಿಗುತ್ತೆ, ಅದು ಆಂಡ್ರಾಯ್ಡ್ ಮೊಬೈಲನ್ನು ಬಳಕೆ ಮಾಡ್ತಾನೆ ಅಂತ ಹೇಳಿದ್ರೆ ನೀವು ಗಮನಿಸಬಹುದಾಗಿದೆ. ಆ ವಿಡಿಯೋಗಳಲ್ಲಿ ತೆಲುಗು ಭಾಷೆಯಲ್ಲಿ ಆತ ಮಾತಾಡ್ತಿರ್ತಕ್ಕಂಥದ್ದನ್ನು ಯಾವ ರೀತಿಯ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆರೋಪಿಗಳಿಗೆ ಚಾರ್ಜ್ ಶೀಟನ್ನು ಮಾಡಲಾಗುತ್ತೆ, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾರೆ, ನ್ಯಾಯಾಲಯದಲ್ಲಿ ವರ್ಷಗಟ್ಟಲೆ ಅವರ ವಿರುದ್ಧ ಅವರ ವಿರುದ್ಧ ಆರೋಪಗಳಿಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದಗಳು ನಡೆಯುತ್ತೆ. ಆ ಬಳಿಕ ಅವರ ಮೇಲೆ ಇರತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಆಧರಿಸಿ ನ್ಯಾಯಾಲಯ ಶಿಕ್ಷೆ ನೀಡುತ್ತೆ. ಹಾಗಾದರೆ ನ್ಯಾಯಾಲಯ ನೀಡತಕ್ಕಂಥ ಶಿಕ್ಷೆಗೆ ಬೆಲೆ ಇಲ್ವೇ? ಪರಪ್ಪನಗ್ರಹಾರ ಜೈಲಿನಲ್ಲಿ ನಿಜಕ್ಕೂ ನಡೀತಿರ್ತಕ್ಕಂಥದ್ದೇನು, ಹಣ ನೀಡ್ತಕ್ಕಂಥ ಕೈದಿಗಳಿಗೆ ಅಲ್ಲಿ ಯಾವ ರೀತಿಯ ವ್ಯವಸ್ಥೆ ಬೇಕಾದರೂ ಮಾಡಿಕೊಡ್ತಾರ? ನಿಜಕ್ಕೂ ಕೂಡ ಇದು ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂಥ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಡಿವಾಣ ಹಾಕೋದಕ್ಕೆ ಈ ಕೂಡಲೇ ಗಮನ ಹರಿಸಬೇಕಾಗಿದೆ. ಯಾಕಂದರೆ ಇದೊಂದು ಸೀರಿಯಸ್ ಇಶ್ಯೂ ಆಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ ಕೇವಲ ಅಪರಾಧಿಗಳು, ಸಣ್ಣ ಪುಟ್ಟ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಕೊಲೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪರಾಧಿಗಳ ಕೈಗೆ ಮೊಬೈಲ್ ಸಿಗ್ತಕ್ಕಂಥದ್ದನ್ನು ಮಾತ್ರ ವರದಿ ಮಾಡ್ತಿದ್ವಿ. ನೀವು ನೋಡಬೇಕಾಗಿದೆ, ಟೆರರಿಸ್ಟ್ಗಳು ಅಂದರೆ ಮೋಸ್ಟ್ ವಾಂಟೆಡ್ ISIS ಟೆರರಿಸ್ಟ್ ಆಗಿರ್ತಕ್ಕಂಥ ಮನ್ನಾ ಎಂಬಾತ, ಶಕೀಲ್ ಮನ್ನಾ ಎಂಬಾತ ಕೂಡ ಮೊಬೈಲನ್ನು ಬಳಕೆ ಮಾಡ್ತಿದ್ದಾನೆ. ಸ್ವಾಮಿ, ಇನ್ನು ಎಲ್ಲಿಗೆ ಬಂತು? ಪರಪ್ಪನಗ್ರಹಾರ ಜೈಲಿನಲ್ಲಿ ಅಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳಿಗೆ ಐ ಸೆಕ್ಯೂರ್ ಸೆಲ್ಗಳಲ್ಲಿ ಅವ್ರು ಇರ್ತಾರೆ. ಅವರಲ್ಲಿರ್ತಕ್ಕಂಥ ಐ ಸೆಕ್ಯೂರ್ ಸೆಲ್ಗಳಿಗೆ ಬೇರೆ ಆರೋಪಿಗಳನ್ನು, ಬೇರೆ ಸಜಾಬಂದಿಗಳನ್ನು ನೀಡಿರ್ತಾರೆ. ಅವ್ರು ಯಾರನ್ನೂ ಕೂಡ ಬಿಡೋದಿಲ್ಲ. ಕೈದಿಗಳಿಗೆಲ್ಲ ಪ್ರತ್ಯೇಕ ವ್ಯವಸ್ಥೆ ಇರುತ್ತೆ. ಅಲ್ಲೂ ಕೂಡ ಮೊಬೈಲನ್ನು ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ನಿಜಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ನಾಚಿಕೆಗೇಡಿನ ಸಂಗತಿ. ಐ ಸೆಕ್ಯೂರ್ ಸೆಲ್ನಲ್ಲಿರ್ತಕ್ಕಂಥ ಟೆರರಿಸ್ಟ್ಗಳು ಕೂಡ ಮೊಬೈಲ್ ಬಳಕೆಯನ್ನು ಮಾಡ್ತಾರೆ. ಅವರು ಸ್ಲೀಪರ್ ಸೆಲ್ಗಳನ್ನು ಆಕ್ಟಿವೇಟ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಆದರೆ ನ್ಯಾಯಾಂಗ ವ್ಯವಸ್ಥೆಗೆ ನಿಜಕ್ಕೂ ಕೂಡ ಸವಾಲೊಡ್ಡುವಂಥ ಪ್ರಕ್ರಿಯೆ ಇದು ಅಂತಲೇ ಹೇಳ್ಬೋದು. ಪರಪ್ಪನ ಅಗ್ರಹಾರದಲ್ಲಿರ್ತಕ್ಕಂಥ ಜೈಲಿನ ಸಿಬ್ಬಂದಿಗಳಾಗಲಿ, ಅಧಿಕಾರಿಗಳಾಗಲಿ ಅವ್ರು ಕಿಂಚಿತ್ತೂ ಕೂಡ ಯಾವುದೇ ರೀತಿಯ ಮುಜುಗರವಿಲ್ಲದೆ ನಾಚಿಕೆಗೇಡಿನ ಸಂಗತಿಯ ರೀತಿಯಲ್ಲಿ ಅವರೆಲ್ಲರೂ ಕೂಡ ವರ್ತನೆಯನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ಕೊಳ್ಬೇಕಾಗಿರೋದು. ಆ ವಿಡಿಯೋಗಳಲ್ಲಿ ಗಮನಿಸಬಹುದಾಗಿದೆ. ಯಾವ ಲಾಡ್ಜ್ಗೂ ಕೂಡ ಕಡಿಮೆ ಇಲ್ಲದಂತೆ ಟಿವಿ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಆ ರಣ್ಯಾರಾವ್ ಪ್ರಕರಣದಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ತರುಣ್ ಕೊಂಡೂರ್ ಏನಿದ್ದಾನೆ ಆತನಿಗೂ ಕೂಡ ಮೊಬೈಲ್ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಗಮನಿಸಬಹುದಾಗಿದೆ, ಸುಮಾರು 4-5 ಮೊಬೈಲ್ಗಳು, ಆಂಡ್ರಾಯ್ಡ್ ಮೊಬೈಲ್ಗಳು ಇರತಕ್ಕಂಥದ್ದು. ಟಿವಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ. ಎಲ್ಲ ರೀತಿಯ ವ್ಯವಸ್ಥೆಗಳನ್ನು, ಐಷಾರಾಮಿ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಾದ್ರೆ ಅದನ್ನ ಜೈಲ್ ಅಂತ ಕರೆಯೋದಾದ್ರೂ ಯಾಕೆ ಅನ್ನೋ ಪ್ರಶ್ನೆ ಕೂಡ ಮೂಲಭೂತವಾಗಿ ಕಾಡ್ತಿರ್ತಕ್ಕಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್.